ವಿಸಿಕೆ ಕಚೇರಿಗೆ ಈಗ ವಿಜಯ್ ಹೋಗಿದ್ದಾರೆ. ವಿಜಯ್ ಬದಲು ಟಿವಿಕೆ ಪಕ್ಷದ ಮುಖಂಡ ಭೇಟಿ ಕೊಡ್ತಾ ಇದ್ದಾರಂತೆ. ವಿಸಿಕೆ ಶಾಸಕರ ಬೆಂಬಲ ಪತ್ರ ಪಡೆಯಲಿರುವಂಥದ್ದು ಅಧವ್ ಅರ್ಜುನ್. ಸೊ ವಿಸಿಕೆ ಕಚೇರಿ ಬದಲು ಲೋಕಭವನಕ್ಕೆ ವಿಜಯ್ ತೆರಳುತ್ತಾರೆ. ಅಲ್ಲಿಗೆ ವಿಜಯ್ ಬದಲಾಗಿ ಮುಖಂಡರೊಬ್ಬರು ಹೋಗ್ತಾರೆ ಟಿವಿಕೆ ಪಕ್ಷದಿಂದ. ಕೆಲವೇ ಕ್ಷಣಗಳಲ್ಲಿ ಲೋಕಭವನ ಕಚೇರಿಗೂ ಕೂಡ ಹೋಗ್ತಾರೆ. ಈ ಕಡೆಗೆ ವಿಸಿಕೆ ಕಚೇರಿಯಿಂದ ಲೆಟರ್ ಸಿಗ್ತಾ ಇದ್ದಂಗೆ ನೇರವಾಗಿ ಹೋಗುವಂಥದ್ದು ಲೋಕಭವನಕ್ಕೆ. ಆದಷ್ಟು ಬೇಗ ಸರ್ಕಾರವನ್ನು ಫಾರ್ಮ್ ಮಾಡಬೇಕಾಗಿದೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಕೂಡ ಪಡಿಬೇಕಾಗಿದೆ ವಿಜಯ್. ಆರಂಭದಲ್ಲೇ ಈ ಥರ ಪರಿಸ್ಥಿತಿಗಳು ಬಂತು. ಪಕ್ಷ ಕಟ್ಟಿದಂಥ ಸಂದರ್ಭ, ಪ್ರಚಾರ ಮಾಡಬೇಕಂತ ಸಂದರ್ಭ, ಎಲ್ಲ ಕಡೆಯೂ ಕೂಡ ವಿಘ್ನಗಳು ಇಲ್ಲದೇ ವಿಜಯ್ ಮುಂದೆ ಹೆಜ್ಜೆ ಇಟ್ಟಿದ್ದಿಲ್ವೇ ಇಲ್ಲ. ಇದು 4ನೇ ಬಾರಿಗೆ ಲೋಕಭವನಕ್ಕೆ ವಿಜಯ್ ಹೋಗ್ತಾ ಇರೋದು. ನಿನ್ನೆ 3ನೇ ಬಾರಿಗೆ ಹೋಗಿದ್ರು. ಸತತ 5 ದಿನದಲ್ಲಿ 4 ಬಾರಿ ಹೋಗಿದ್ದಾರೆ. ಸಂಜೆ ರಾಜ್ಯಪಾಲರ ಭೇಟಿಗೆ ಕಾಲಾವಕಾಶವನ್ನು ಕೇಳಿದರೆ ಮಹಾಬಲಿಪುರಂನಿಂದ ನೇರವಾಗಿ ಲೋಕಭವನಕ್ಕೆ ವಿಜಯ್ ತೆರಳೋ ಸಾಧ್ಯತೆ ಇದೆ ಅಂತಿದ್ದಾರೆ. ವಿಸಿಕೆ ಬೆಂಬಲ ಪತ್ರ ಪಡೆದು ಲೋಕಭವನಕ್ಕೆ ವಿಜಯ್ ಆಪ್ತ ತೊಗೊಂಡು ಬರ್ತಾರೆ. ವಿಜಯ್ ಕೂಡ ಡೈರೆಕ್ಟಾಗಿ ಬಂದು ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಬಹುಮತದ ಬಗ್ಗೆ ತೋರಿಸ್ತಾರೆ, ಯಾರ್ಯಾರ ಬೆಂಬಲ ಇದೆ ಅಂಥೇಳಿ. ಸಂಜೆ ರಾಜ್ಯಪಾಲರ ಭೇಟಿಗೆ ಕಾಲಾವಕಾಶವನ್ನು ವಿಜಯ್ ಕೇಳಿದ್ದಾರೆ. ಸೊ ಇವತ್ತು ಅವಕಾಶ ಸಿಗುವಂತಹ ಸಾಧ್ಯತೆ ಬಹುತೇಕವಾಗಿದೆ. ಇವತ್ತು ವಿಸಿಕೆದೊಂದು ನಿನ್ನೆನೇ ಸಿಕ್ಬಿಟ್ಟಿದ್ರೆ ಇವತ್ತೇ ಪ್ರಮಾಣ ವಚನ ತೆಗೆದುಕೊಳ್ಳುವಂಥದ್ದಿತ್ತು. ಆದರೆ ನಿನ್ನೆ ವಿಸಿಕೆ ಬೆಂಬಲ ಕೊಡೋದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿತ್ತು. ಅದಾದ ನಂತರ ಇವತ್ತು ಎಲ್ಲ ಫೈನಲ್ ಆಗಿದೆ. ವಿಸಿಕೆನೂ ಕೂಡ ಬೆಂಬಲ ಕೊಟ್ಟಿದೆ. ಆ ಮೂಲಕವಾಗಿ ಈಗ ಪೂರ್ಣವಾದಂಥ ಬಹುಮತ ಟಿವಿಕೆ ಪಕ್ಷಕ್ಕೆ ಸಿಗ್ತಾ ಇದೆ. ಅದನ್ನು ರಾಜ್ಯಪಾಲರಿಗೆ ಹೇಳಿ ಹಕ್ಕು ಮಂಡನೆಯನ್ನು ಮಾಡಿಕೊಂಡು ಸದನದ ಒಳಗಡೆಗೆ ಬಹುಮತವನ್ನು ಸಾಬೀತುಪಡಿಸ್ಕೊಳ್ಬೇಕಾಗಿದೆ ವಿಜಯ್ ಅವರಿಗೆ. ಸೊ ವಿಸಿಕೆ ಶಾಸಕರ ಬೆಂಬಲ ಪತ್ರ ಕೂಡ ಬೇಕೀಗ. ವಿಸಿಕೆ ಕಚೇರಿಗೆ ವಿಜಯ್ ಹೋಗ್ತಾರೆ ಅಂತ ಇತ್ತು, ಬಟ್ ಈಗ ಅವರು ಹೋಗ್ತಾ ಇಲ್ಲ. ಅವರ ಬದಲಾಗಿ ಅವರ ಆಪ್ತ ಅಲ್ಲಿ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥದ್ದು. ವಿಸಿಕೆ ಮುಖಂಡರು, ಟಿವಿಕೆ ಮುಖಂಡರು ವಿಸಿಕೆ ಕಚೇರಿಗೆ ಅಲ್ಲಿ ಹೋಗಿ ಅವರ ಪಕ್ಷದಿಂದ ಸಿಗಬೇಕಾಗಿರುವಂಥ ಪತ್ರ ಏನಿದೆ, ಬೆಂಬಲದ ಪತ್ರ, ಅದನ್ನು ತೆಗೆದುಕೊಂಡು ನೇರವಾಗಿ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರ ಮುಂದೆ ವಿಜಯ್ ಅವರೇ ಸಬ್ಮಿಟ್ ಮಾಡ್ತಾರೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಅಪ್ಡೇಟ್ ಅದು. ಸೊ ವಿಸಿಕೆ ಕಚೇರಿಯ ಬದಲು ಲೋಕಭವನಕ್ಕೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನೀಗ ಬಿಗ್ ಅಪ್ಡೇಟ್ ಬರ್ತಾ ಇದೆ? ಈಗ ವಿಜಯ್ ಅವರು ಅಲ್ಲಿಗೆ ಬರೋದಿಲ್ಲ, ಅವರ ಟಿವಿಕೆ ಪಕ್ಷದ ಮುಖಂಡರು ಬರ್ತಾರೆ, ವಿಜಯ್ ಡೈರೆಕ್ಟಾಗಿ ಲೋಕಭವನಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಏನು ದಿಢೀರಾಗಿ ಬದಲಾವಣೆ ಆಗಿದ್ದು? ಅರುಣ್, ನಿನ್ನೆ ಇಷ್ಟೊತ್ತಿಗೆ ಸೇಮ್ ಪರಿಸ್ಥಿತಿ ಇತ್ತು. ನಿನ್ನೆ ವಿಸಿಕೆ ಬದಲಾಗಿ CPI CPM ಪಕ್ಷಗಳಿದ್ವು. ನಿನ್ನೆ ಅವೆರಡೂ ಕೂಡ ಅಧಿಕೃತವಾಗಿ ಬೆಂಬಲ ಘೋಷಣೆ ಆದ ನಂತರ ವಿಜಯ್ ಅವರು ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ, ಲೋಕಭವನಕ್ಕೆ ಹೋಗ್ತಾರೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಯಿತು. ಅದು ಬರ್ತಾ ಬರ್ತಾ ಗಾಢ ಆಗಿ ಸಂಜೆ 6:50ಕ್ಕೆ ವಿಜಯ್ ಅವರು ಲೋಕಭವನಕ್ಕೆ ಕೂಡ ಭೇಟಿ ಮಾಡಿದ್ರು, ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ರು. ಅದೇ ಪರಿಸ್ಥಿತಿ ಇವತ್ತು ಕೂಡ ರಿಪೀಟ್ ಆಗ್ತಾ ಇದೆ. CPI CPM ಬದಲು ಇವತ್ತು ವಿಸಿಕೆ ಆ ಜಾಗವನ್ನು ಅಲಂಕರಿಸಿರುವಂಥದ್ದು. ಈಗ ವಿಸಿಕೆ ಬೆಂಬಲ ಬಹುತೇಕ ವಿಜಯ್ಗೆ ಸಿಕ್ಕಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅಧಿಕೃತವಾಗಿ ದಾಖಲೆ ಸಮೇತ ಸಹಿ ಸಮೇತ ಬೆಂಬಲ ಪತ್ರವನ್ನು ಇನ್ನಷ್ಟೇ ವಿಜಯ್ಗೆ ರವಾನೆ ಮಾಡಬೇಕಾಗಿದೆ. ಇನ್ನೂ ಕೂಡ ಆ ಅಧಿಕೃತ ಪತ್ರ ಟಿವಿಕೆಗೆ ತಲುಪಿಲ್ಲ. ಆ ಪತ್ರ ತಲುಪುವಂತಹ ದೊಡ್ಡ ನಿರೀಕ್ಷೆ, ದೊಡ್ಡ ವಿಶ್ವಾಸ ವಿಜಯ್ ಅವ್ರಿಗೂ ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆನೇ ಲೋಕಭವನಕ್ಕೂ ಕೂಡ ವಿಜಯ್ ಹೋಗಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಂಡಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಕೇಳುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸಂಜೆ ಹೊತ್ತಿಗೆ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಎಷ್ಟು ಗಂಟೆಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗುತ್ತೆ. ಅಪಾಯಿಂಟ್ಮೆಂಟ್ ಸಿಕ್ಕ ಕೂಡಲೇ ಇವರ ಬೆಂಬಲ ಪತ್ರವನ್ನು ಕೂಡ ತೆಗೆದುಕೊಂಡು ಇಮ್ಮಿಡಿಯೇಟ್ ಆಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಲೋಕಭವನಕ್ಕೆ ಹೋಗ್ತಾರೆ. 118 ಶಾಸಕರ ಒಟ್ಟಾರೆ ಬೆಂಬಲ ಪತ್ರ ಜೊತೆಗೆ 118 ಶಾಸಕರ ಪಟ್ಟಿ ಅಲ್ಲಿಗೆ ಸಿಕ್ಕಂತಾಗುತ್ತೆ. ಆದರೆ ಅಲ್ಲಿವರೆಗೆ ಅಂದರೆ 4:04 ಹೊತ್ತಿಗೆ ಅಲ್ಲಿವರೆಗೆ ವಿಸಿಕೆ ಪ್ರಮುಖ ನಾಯಕರುಗಳು ಇದನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಿನ್ನೆ ಒಂದಷ್ಟು ಗೊಂದಲ ವಿಸಿಕೆ ಕಡೆಯಿಂದ ಆಯಿತು. CPI CPM ಬೆಂಬಲ ಕೊಟ್ಟ ನಂತರ ವಿಸಿಕೆಯನ್ನು ಕೂಡ ಕೊಡುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ನಿನ್ನೆ ವಿಸಿಕೆ ನಾಯಕರುಗಳು ಯೂ ಟರ್ನ್ ಹೊಡೆದು ಇವತ್ತಿಗೆ ಅದನ್ನು ಮುಂದೂಡಿಕೆ ಮಾಡಿಕೊಂಡಿದ್ರು. ಈಗ ಬಹುತೇಕ ಅವರ ಮಾತುಕತೆ, ಚೌಕಾಸಿ ಮಾತುಕತೆ, ಏನು ಒಡಂಬಡಿಕೆ, ಏನು ಬೇಡಿಕೆ, ಷರತ್ತುಗಳು ಎಲ್ಲವನ್ನೂ ಕೂಡ ಮುಕ್ತಾಯ ಆಗಿದೆ ಅಥವಾ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ ವಿಸಿಕೆ ಬೆಂಬಲ ಪತ್ರ ಅಧಿಕೃತವಾಗಿ ದಾಖಲೆ ಸಮೇತ ಟಿವಿಕೆಗೆ ಸಿಗೋದಷ್ಟೇ ಬಾಕಿ ಇದೆ. ಅದು ಸಿಗುತ್ತೆ ಅಂತ ವಿಶ್ವಾಸದಿಂದ ಲೋಕಭವನಕ್ಕೆ ರಾಜ್ಯಪಾಲ ಅಪಾಯಿಂಟ್ಮೆಂಟ್ ಕೂಡ ಕೇಳಲಾಗಿದೆ. ಬಹುತೇಕ ಸಂಜೆಗೆ ವಿಜಯ್ ಅವರು 4ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಈ ಬಾರಿ ಕೂಡ ಹಕ್ಕು ಮಂಡನೆ ಮಾಡ್ತಾರೆ. 118 ಶಾಸಕರ ಪಟ್ಟಿ ಸಿಕ್ಕಿದ ಮೇಲೇ ಅವ್ರು ಹೋಗೋದು. ಅಂದರೆ ವಿಸಿಕೆಯ 2 ಶಾಸಕರ ಅಧಿಕೃತವಾಗಿ ಲಿಖಿತ ರೂಪದ ಬೆಂಬಲ ಪತ್ರ ಸಿಕ್ಕಿದ ಮೇಲೇ
ವಿಜಯ್ ಅವರು ರಾಜ್ಯಪಾಲರಿಗೆ ಭೇಟಿ ಮಾಡೋದು. ಯಾಕೆಂದರೆ ಈ ಹಿಂದಿನ 3 ಅನುಭವ ಅವರಿಗೆ ಪಾಠ ಕಲಿಸಿದೆ. ವಿತೌಟ್ ಅಂದರೆ ಬೆಂಬಲ ಪತ್ರ ಇಲ್ಲದೇ ನಿನ್ನೆ 116 ಶಾಸಕರ ಪಟ್ಟಿ ತೆಗೆದುಕೊಂಡು ಹೋಗಿದ್ರು. ಹಿಂದಿನ ದಿನ 112 ಶಾಸಕರ ಪಟ್ಟಿ ತೆಗೆದುಕೊಂಡು ಹೋಗಿದ್ರು. ರಾಜ್ಯಪಾಲರು ಒಪ್ಪಲಿಲ್ಲ. ಆದರೆ ಹಿಂದಿನ ದಿನವೂ ಕೂಡ 112 ಶಾಸಕರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. 3 ಸಲವೂ ಕೂಡ ರಾಜ್ಯಪಾಲರು ಒಪ್ಪಲಿಲ್ಲ. ಈ ಬಾರಿ 4ನೇ ಬಾರಿ ಏನಾಗುತ್ತೆ ಕಾದು ನೋಡಬೇಕು. ಹಾಗಾಗಿನೇ ಈ ಬಾರಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿಕೊಂಡು ವಿಸಿಕೆಯ ಇಬ್ಬರು ಶಾಸಕರ ಬೆಂಬಲ ಪತ್ರ, ಸಹಿಯುಳ್ಳ ಬೆಂಬಲ ಪತ್ರ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿರ್ಧಾರದಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ಇದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮಸೂದ್, ವಾಪಸ್ ಬರ್ತೀನಿ. ಈಗ ಆಗ್ತಾ ಇರುವಂಥ ಬೆಳವಣಿಗೆ ಇವತ್ತು ನಾಳೆ ಅನ್ನೋ ಪರಿಸ್ಥಿತಿ ಬಂದು ತಲುಪಿದೆ. ಅದು ಯಾಕೆ ತಮಿಳುನಾಡಿನಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇದೆ ಅಂತಂದರೆ ಪೂರ್ಣವಾದಂಥ ಬಹುಮತ ಅಲ್ಲಿ ಬರದೇ ಇರೋ ಕಾರಣ. ಅಲ್ಲಿ ಇನ್ನೊಂದು 10-12 ಸೀಟ್ಗಳ ಎಕ್ಸ್ಟ್ರಾನೇ ಟಿ ವಿ ಕೆ ಪಕ್ಷಕ್ಕೆ ಬಂದುಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ.